ಇಲ್ಲಿಂದ ಮಲ್ಲೇಶ್ವರಂ ಕೊಡ್ತಾವನ ಸೆಕೆಂಡ್ ಆರ್ಡ್ರು 25 ಕಿಲೋಮೀಟ್ರು. ಆಟೋ ಸೇಲ್ ಮಾಡೋಣ ಅಂತಿದ್ದೀನಿ ಗುರು. ಪಾರ್ಸಲ್ ಡ್ಯೂಟಿ ಒಂದು ಬಿತ್ತು ಸಜ್ಜಾಪುರಾಗೆ. ಐಟಮ್ ನೋಡಿದ್ರೆ ಇದೇನೆ ಪೇಮೆಂಟು ಪ್ಲಸ್ 80,000, 1,65,000 ನಾನು ಕಟ್ಟಿರೋದು ಟೋಟಲ್. ನಂಗೆ ಕಟ್ಟಿರೋದು ಗ್ರೂಪ್ ಫಸ್ಟ್ ಆರ್ಡ್ರು ಇವಾಗ ತಾನೇ ಡ್ರಾಪ್ ಮಾಡಿದೆ 6 ಕಿಲೋಮೀಟ್ರು. ಸ್ನೇಹಿತರೆ ಎಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಆಲ್ಮೋಸ್ಟ್ ವೀಡಿಯೋ ಮಾಡಿ 1 ತಿಂಗಳಾಗಿತ್ತು. ವಾಟ್ಸಪ್ಪಲ್ಲಿ ಜಾಯ್ನ್ ಆಗಿರೋರಿಗೆ ಅಪ್ಡೇಟ್ ಕೊಟ್ಟಿದೆ ಎತ್ತ ಏನು ಅಂತ. ಇವಾಗ ನೆನ್ನೆ ರೆಸ್ಟ್ ಮಾಡಿ ಇವತ್ತು ಡ್ಯೂಟಿಗೆ ಬಂದಿದ್ದೀನಿ. ಇವತ್ತು ಗಾಡಿ ಸಿಕ್ಕಾಪಟ್ಟೆ ಗಲೀಜಿತ್ತು, ನೀಟಾಗಿ ತೊಳ್ಕೊಂಡು ಇವಾಗ ಬಂದೆ. ಹಂಗೆ ನೋಡ್ಕೊಬಂದಿದೆ, ಎಲ್ಲ ಹಂಗೆ ಗಲೀಜೈತೆ. ಇದೆಲ್ಲ ನೀಟಾಗಿ ಒರೆಸ್ದೆ ನೀರಾಕಿ ನೋಡಿ. ಆಲ್ಮೋಸ್ಟ್ ಅವು ಇವಾಗೂ ಮೊನ್ನೆ ಕಾಣಿಸ್ತೈತೆ, ಎಲ್ಲ ನೀಟಾಗಿ ನೋಡಿ. ಇದೆಲ್ಲ ಮೊನ್ನೆ ಕಾಣಿಸ್ತೈತೆ. ಮೇಲೆ ಸ್ವಲ್ಪ ನೀಟಾಗಿ ತೊಳೆದೆ, ಇದೆಲ್ಲ ಮಾರ್ಕಾಗಿ ಕಾಣಿಸ್ತಾ ಇರ್ಬೋದು ನಿಮಗೆ. 1 ತಿಂಗಳು ಎತ್ತಿಲ್ಲ ಗುರು ಗಾಡಿ. ಅದಕ್ಕೆ ಮುಂಚೆ ಟೈಫಾಯ್ಡ್ ಜ್ವರ ಬಂದಿತ್ತು. ಆಮೇಲೆ ಊರಲ್ಲಿ ಮದುವೆ ಒಂದಿತ್ತು, ಮದುವೆಗೆ ಹೋಗಿ ಬರೋಷ್ಟರಲ್ಲಿ 1 ತಿಂಗಳಾಗೋಯ್ತು. ಡ್ಯೂಟಿ ಆನ್ ಮಾಡಿಕ್ಕಿದ್ದೀನಿ. ಊಬರಲ್ಲಿ ಯಾವುದೋ ಬೀಳ್ತೈತೆ, ಇಲ್ಲಿ ನೋಡ್ಕೋಬೋದು. ಊಬರಲ್ಲಿ ಬೀಳ್ತೈತೆ. ಊಬರಲ್ಲಿ 1.6 ಪಿಕಪ್ಪು, 6 ಕಿಲೋಮೀಟರ್ ಡ್ರಾಪು, 118 ರೂಪಾಯಿ ಕೊಡ್ತಾವನೆ. ಇನ್ನೊಂದು ಫೋನ್ ಅಲ್ಲೊಂದು ಐತೆ, ಇಲ್ಲೊಂದು ಐತೆ. ಟೋಟಲ್ಲು 3 ಮೊಬೈಲ್ ಐತೆ ಇವಾಗ. ಇದರಲ್ಲಿ ಆದಷ್ಟು 1-2 ಆ್ಯಪು, ಅದರಲ್ಲಿ 1-2 ಆ್ಯಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಒಂದೇ ಫೋನಲ್ಲಿ ಮಾಡೋಕ್ಕಾಗಲ್ಲ. ನನ್ನ ಹತ್ರ ಇತ್ತು, ಎಕ್ಸ್ಟ್ರಾ ಒಂದು ಫೋನ್ ಇತ್ತು, ಅದಕ್ಕೆ ನಾನು ಎತ್ಕೊಬಂದೆ. ನೀವು ಎಕ್ಸ್ಟ್ರಾ ಫೋನ್ ಇಸ್ಕೋಬೇಕಾ ಬೇಡವಾ ಅನ್ನೋದು ನಿಮಗೆ ಬಿಟ್ಟಿದ್ದು. ಇವಾಗ ಅರ್ನಿಂಗ್ಸ್ ಹೆಂಗೈತೆ ಏನಂತ ಒಂದು ಕಮೆಂಟ್ ಹಾಕಿರಿ. ಜಾಸ್ತಿ ದಿನ ಆಯ್ತು ಅರ್ನಿಂಗ್ಸ್ ನಾನು ಇವಾಗ ಡ್ಯೂಟಿಗೆ ಬಂದಿದ್ದೀನಿ. ಇವತ್ತು ಅರ್ನಿಂಗ್ಸ್ ಹೆಂಗಿರುತ್ತೆ ಏನಂತ ನೋಡೋಣ. ಡ್ಯೂಟಿ ಆನ್ ಮಾಡಿ ಇಟ್ಟಿದ್ದೀನಿ, ವೆಯ್ಟ್ ಮಾಡೋಣ. ಡ್ಯೂಟಿ ನೋಡೋಣ ಯಾವ್ದು ಬೀಳುತ್ತೆ ಹೆಂಗೆ ಏನಂತ. ಸ್ವಲ್ಪ ನಿಮ್ಮ ಹತ್ರ ಸ್ವಲ್ಪ ಡಿಸ್ಕಷನ್ ಮಾಡಬೇಕು. ಆಟೋ ಸೇಲ್ ಮಾಡೋಣ ಅಂತಿದ್ದೀನಿ ಗುರು. ಏನು ರೀಸನ್ ಅಂದರೆ ಅಪ್ಗ್ರೇಡ್ ಆಗೋಣ ಅಂತೇಳಿ ಆಟೋ ಸೇಲ್ ಮಾಡ್ತಾ ಇರೋದು. ನನಗೆ ಆಟೋ ಸೇಲ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಆದರೂ ಏನು ಮಾಡೋಕ್ಕಾಗಲ್ಲ, ಒಂದು ಇಟ್ಕೊಂಡು ಇನ್ನೊಂದು ಮೇಂಟೈನ್ ಮಾಡಬೇಕಂದ್ರೆ ದುಡ್ಡು ಇರಬೇಕು ನಮ್ಮ ಹತ್ರ. ಇವಾಗ ಬಜೆಟ್ ಇಲ್ಲ, ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಆಟೋ ಸೇಲ್ ಮಾಡಿ ನೆಕ್ಸ್ಟು ಅಪ್ಡೇಟ್ ಆಗೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಏನು ಅಪ್ಡೇಟ್ ಆಗ್ತೀನಿ ಏನು ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ, ಸರಿನಾ. ಆಟೋ ಸೇಲ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ನಂಗೆ ಬೇಜಾರಾಗ್ತೈತೆ. ಕಣ್ಣಲ್ಲಿ ನೀರು ಬರೋ ಥರ ಐತೆ ಗುರು. ಯಾಕಂದರೆ ಇಷ್ಟು ದಿನ ನಮ್ಮ ಹತ್ರ ಇತ್ತು, ಚೆನ್ನಾಗಿ ನೋಡ್ಕೊಂಡಿದ್ದೀವಿ. ಸಡನ್ನಾಗಿ ಒಬ್ಬನು ಮಿಸ್ ಆಗ್ತಾನೆ ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಭೀಮಾ ಸೇಲ್ ಮಾಡೋ ಟೈಮು ಬಂತು, ಸೇಲ್ ಮಾಡೋ ಪ್ಲ್ಯಾನ್ ಬಂತು ಅಂದರೆ ಅದು ಸೇಲ್ ಮಾಡಲೇಬೇಕು. ಆ ಥರ ಈಗ ಸೇಲ್ ಮಾಡಬೇಕು ಅಂತ ಮೈಂಡಲ್ಲಿ ಬಂತು ಅಂದರೆ ಸೇಲ್ ಮಾಡಲೇಬೇಕು, ಆ ಥರ ಮೈಂಡ್ ಸೆಟ್ ಇರುತ್ತೆ. ಅದಕ್ಕೇ ಇವಾಗ ಸೇಲ್ ಮಾಡಬೇಕು. ನೋಡೋಣ ಏನೇನು ಸೀನ್ ಆಗುತ್ತೆ ಅಂತ. ಸೇಲ್ ಮಾಡೋದು ಎಷ್ಟು ಕೇಳ್ತಾರೆ ಏನಂತ ನಾನು ನೋಡೋಣ, ಸರಿನಾ. ಆಲ್ಮೋಸ್ಟ್ ಇನ್ನೂ ಒಂದು 14 EMI ಏನೋ ಆಯಿತು, 14-15 EMI ಐತೆ. ಇನ್ನೆಲ್ಲ ಮುಗಿಸಿದ್ದೀನಿ. EMI ಎಷ್ಟೈತೆ ಏನಂತ ನಾನು ನೆಕ್ಸ್ಟು ಅಪ್ಡೇಟ್ ಕೊಡ್ತೀನಿ. ಇವತ್ತು ಅವ್ರಿಗೆ ಫೋನ್ ಮಾಡಬೇಕು. ಫೋನ್ ಮಾಡಿಬಿಟ್ಟು ಎಷ್ಟು EMI ಐತೆ ಏನಂತ ನಾನು ತಿಳ್ಕೊತೀನಿ. ಟೈಮು 8 ಗಂಟೆ ಆಗೈತೆ. ಒಂದು 10 ಗಂಟೆ ಮೇಲೆ ಅವ್ರಿಗೆ ಕಾಲ್ ಮಾಡ್ತೀನಿ. ನೆನ್ನೆ ಒಂದು EMI ಕಟ್ಟಿದೆ. ಇನ್ನೂ EMI ಎಷ್ಟೈತೆ ಏನಂತ ನಾನು ಅವ್ರ ತಿಳ್ಕೊಂಡು ಡೀಟೇಲಾಗಿ ಹೇಳ್ತೀನಿ. ಎಷ್ಟಕ್ಕೆ ಸೇಲ್ ಮಾಡ್ಬೋದು ಏನಂತ ನೀವೊಂದು ನನಗೆ ಕಮೆಂಟ್ ಮಾಡಿರಿ. ನನಗೆ ಸೇಲ್ ಮಾಡೋದು ಮಾತ್ರ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ನೀವೇನಂತಾರೆ ಒಂದು ಕಮೆಂಟ್ ಹಾಕಿರಿ. ಓಕೆ, ಡ್ಯೂಟಿ ಬಿದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಡ್ಯೂಟಿ ಅಂತೂ ಯಾವುದನ್ನ ಬಿಡ್ತಿಲ್ಲ, ವೆಯ್ಟ್ ಮಾಡ್ತಾಯಿದ್ದೀನಿ. ಓಕೆ, ವೆಯ್ಟ್ ಮಾಡಿ. ಡ್ಯೂಟಿ ಯಾವ್ದಾದ್ರು ಬಿದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಡ್ಯೂಟಿ ಬಿದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಗ್ರೂಪ್ ಫಸ್ಟ್ ಆರ್ಡ್ರು ಇವಾಗ ತಾನೇ ಡ್ರಾಪ್ ಮಾಡಿದೆ 6 ಕಿಲೋಮೀಟ್ರು. 6 ಕಿಲೋಮೀಟ್ರಿಗೆ 200 ರೂಪಾಯಿ ಕೊಟ್ಟ. ಅದಕ್ಕೆ ಫಸ್ಟ್ ಆರ್ಡ್ರ್ ಇವಾಗ ತಾನೇ ಡ್ರಾಪ್ ಮಾಡಿದೆ. 40 ರೂಪಾಯಿ ಮೈನಸ್ ಐತೆ. 200 ರೂಪಾಯಿ ಕೊಟ್ಟ. ಇವಾಗ ಇನ್ನೊಂದು ಆರ್ಡ್ರ್ ವೆಯ್ಟ್ ಮಾಡ್ತಾ ಇದ್ದೀನಿ. ಇದು 6 ಕಿಲೋಮೀಟ್ರ್ ನೋಡ್ಕೋದು. 7 ಕಿಲೋಮೀಟ್ರ್ ಹತ್ರ 7 ಕಿಲೋಮೀಟ್ರ್ ಇಟ್ಕೊಳ್ಳಿ. ನೋಡಿ ಆರ್ಡ್ರ್ ಕೊಡ್ತಾವನೆ, ಎಲ್ಲ ಲೋಕಲ್ಲೇ ಕೊಡ್ತಾವನೆ. ಇಲ್ಲಿಂದ ಇಲ್ಲಿ ಲೋಕಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ ಇನ್ನೊಂದು ಆರ್ಡ್ರಿಗೆ. ನಮ್ಮ ಹೊರ್ತೂರು ಸೈಡ್ ಕೊಟ್ಟರೆ ಇಲ್ಲಿಂದ ಚೆನ್ನಾಗಿರುತ್ತೆ. ಬೆಳ್ಳಂದೂರು ಕೊಡ್ತಾವನೆ. ಓಕೆ, ನೆಕ್ಸ್ಟ್ ಆರ್ಡ್ರಿಗೆ ವೆಯ್ಟ್ ಮಾಡೋಣ. ಒಂದು ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ. 7 ಕಿಲೋಮೀಟ್ರಿಗೆ 200 ರೂಪಾಯಿ ಹೊರ್ತೈತೆ. ವೆಯ್ಟ್ ಮಾಡಿ ಇನ್ನೊಂದು ಆರ್ಡ್ರಿಗೆ ವೆಯ್ಟ್ ಮಾಡೋಣ. ಇದು ನಮ್ಮ ಹತ್ರ ಲಾಗಿನ್ ಆಗೈತೆ. ITPL 7 ಕಿಲೋಮೀಟ್ರ್ ಪಿಕಪ್ಪು. ಓಕೆ, ವೆಯ್ಟ್ ಮಾಡಿ ಡ್ಯೂಟಿ ಎತ್ಕೊಂಡು ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ಆರ್ಡ್ರಿಗೆ. ಗೈಸ್, ಅದೇ ಹೇಳಿದ್ನಲ್ಲ, ಆಟೋ EMI ಎಷ್ಟು ಕ್ಲಿಯರ್ ಮಾಡಿದ್ದೀನಿ ಏನಂತ. ಟೋಟಲ್ಲು 24 ತಿಂಗಳು ನಾನು ಹಾಕ್ಕೊಂಡಿರೋ 24 ತಿಂಗಳು. ಅದರಲ್ಲಿ ಮೈನಸ್ ಇವಾಗ 7 ತಿಂಗಳು ಕಟ್ಟಿದ್ದೀನಿ. 7 ತಿಂಗಳಂದರೆ ಇನ್ನೂ 17 EMI ಐತೆ. 17 EMIಗೆ ಎಷ್ಟಾಗತ್ತಂತ ಹೇಳ್ತೀನಿ. ಇಂಟು 12,250 ರೂಪಾಯಿ. ಇನ್ನು 2,08,000 ಐತೆ EMI. ಇನ್ನು EMI ಇಷ್ಟಿರೋದು ನಂದು. ನಾನು ಇವಾಗ ಕಟ್ಟಿರೋದು ಎಷ್ಟು ಗೊತ್ತಾ? 7 ಇಂಟು 12,250 ರೂಪಾಯಿ ಅಂದ್ರೂ ಎಷ್ಟು? 85,000 ಕಟ್ಟಿರೋದು. ಪ್ಲಸ್ಸು ಇಲ್ಲಿ ಯಾವುದೋ ಆರ್ಡ್ರ್ ಬರ್ತೈತೆ.
85,000 ಟೋಟಲ್ ನಾನು ಕಟ್ಟಿರೋದು. ಮತ್ತು ಡೌನ್ ಪೇಮೆಂಟು ಪ್ಲಸ್ಸು 80,000, 1,65,000 ನಾನು ಕಟ್ಟಿರೋದು. ಟೋಟಲ್ ನಾನು ಕಟ್ಟಿರೋದು ಇಷ್ಟು ಕಟ್ಟಿದ್ದು. ಇನ್ನೂ ಬ್ಯಾಲೆನ್ಸು 2 ಲಕ್ಷ ಬ್ಯಾಲೆನ್ಸ್ ಐತೆ. ಇವಾಗ ಟೋಟಲ್ ಎಷ್ಟಾಗುತ್ತೆ ಅಂದರೆ 2 ಲಕ್ಷ, 3 ಲಕ್ಷ, 3.5 ಲಕ್ಷ, ಆಲ್ಮೋಸ್ಟ್ 3.5 ಲಕ್ಷ ಮೇಲೆ ಆಗುತ್ತೆ. ನಾನು ಗಾಡಿ ಈಸ್ಕೊಂಡಿರೋ ಪ್ರೈಸು EMI ಕ್ಲಿಯರ್ ಆಯಿತು ಅಂದರೆ 3.5 ಲಕ್ಷ ಮೇಲೆ ಆಗುತ್ತೆ. 3.5 ಲಕ್ಷ ಮೇಲೆ ಆಗುತ್ತೆ. ಇವಾಗ ಈ ಗಾಡಿ ಎಷ್ಟಕ್ಕೆ ಸೇಲ್ ಮಾಡ್ಬೋದು ಏನಂತ ನೀವೇ ಒಂದು ಕಮೆಂಟ್ ಹಾಕಿರಿ. ಇವಾಗ ನಾನು ಕ್ಲಿಯರ್ ಮಾಡಿರೋದು 1,65,000 ನಾನು ಕ್ಲಿಯರ್ ಮಾಡಿರೋದು. ಇನ್ನು ಬ್ಯಾಲೆನ್ಸ್ ಇರೋದು ಆಲ್ಮೋಸ್ಟ್ ಇನ್ನೂ 2 ಲಕ್ಷ. ಇವಾಗ ಇದರಲ್ಲಿ ನಾನು ಎಷ್ಟು ಇಸ್ಕೊಂಡು ಎಷ್ಟಿಗೆ EMI ಕಟ್ಕೊಂಡು ಹೋಗಿ ಅಂತ ಗಾಡಿ ಕೊಡ್ಬೋದು ಏನಂತ ಒಂದು ಕಮೆಂಟ್ ಹಾಕಿರಿ. ಯಾಕಂದರೆ ಅಷ್ಟೊಂದು ನನ್ನ ನಾಲೆಜ್ ಇಲ್ಲ. ಈ ಕಂಡೀಷನ್ ಚೆನ್ನಾಗೈತಲ್ಲ, ಹೊಸ ಗಾಡಿಗಳು ಏನು ಪ್ರಾಬ್ಲಮ್ ಇಲ್ಲ. ಎಷ್ಟು ಓಡೈತೆ ಅಂತಲೂ ತೋರಿಸ್ತೀನಿ ಗಾಡಿ. ನಾನು ನಿಮಗೆ ನೋಡ್ಕೊಬೋದು ಗಾಡಿ ಎಷ್ಟು ಓಡೈತೆ ಅಂತೇಳಿ. ಟೋಟಲ್ ಮೀಟ್ರ್ ಅಷ್ಟು ತೋರಿಸ್ತೀನಿ ರೀ. ಟೋಟಲ್ ಏನೊಂದು 10,000 ಒಳಗಡೆ ಹೋಗಿರುತ್ತೆ. ಎಷ್ಟು ಟೋಟಲ್ ನೋಡ್ಕೊಬೋದು, 10,000 ಹೋಗೈತೆ. 10,021 ಕಿಲೋಮೀಟ್ರ್ ಅಷ್ಟೇ ಹೋಗಿರೋದು ಟೋಟಲು. ಇದು ಟ್ರಿಪ್ 1 1,172 ಟ್ರಿಪ್ 1ನಲ್ಲಿ ಓಡಿರೋದು. ಈ ಥರ 10,000 ಕಿಲೋಮೀಟ್ರ್ ಒಳಗಡೆ ಹೊಡೈತೆ ಗಾಡಿ. ಜಾಸ್ತಿ ಏನು ಓಡಿಸಿಲ್ಲ. ಅಮ್ಮಮ್ಮ ಅಂದ್ರೂ ಏನೊಂದು 11,000 12,000 ಅಷ್ಟೇ. ಯಾಕಂದರೆ ಮೀಟ್ರ್ ಜೀರೋ ಮಾಡಿದ್ನಲ್ಲ ಅದರಿಂದ. ಟೋಟಲ್ ಏನೊಂದು 12,000 ಕಿಲೋಮೀಟ್ರ್ ಓಡಿರುತ್ತೆ ಅಷ್ಟೇ. ಸರ್ವೀಸು ಮೇಂಟೈನ್ ಮಾಡ್ತಾಯಿದ್ದೆ, ಶೋರೂಮ್ ಸರ್ವಿಸೇ ಮಾಡಿಸ್ತಾ ಇರೋದು. ಇವಾಗ ಇದು ಮಾಡಿಸಿದ್ರೆ 5ನೇ ಸರ್ವಿಸು 4ನೇ ಸರ್ವಿಸು ಅಷ್ಟೊಂದು ಜ್ಞಾಪಕ ಇಲ್ಲ ನನಗೆ. ಸರ್ವಿಸು ಮಾಡಿಸ್ಬೇಕು. ಏನು ಆಯಿಲ್ ಚೇಂಜ್ ಮಾತ್ರ ಅಷ್ಟೇ. ಆಯಿಲು ಆ ಕಡೆ ಈ ಕಡೆ ಕ್ಲೀನಿಂಗ್ ಅಷ್ಟೇ. ಇವಾಗ ಇದಕ್ಕೆ ಎಷ್ಟು ನಾನು ಕಾಸು ಇಸ್ಕೊಂಡು EMI ಕಂಟಿನ್ಯೂ ಕೊಡ್ಬೋದು ಏನಂತ ನಿಮಗೆ ಗೊತ್ತಿದ್ದರೆ ದಯವಿಟ್ಟು ಒಂದು ಕಮೆಂಟ್ ಹಾಕಿರಿ. ನಾನು ಫ್ರೆಂಡ್ ಸರ್ಕಲಲ್ಲಿ ಕೇಳಿ ನೋಡ್ತೀನಿ ಕೆಲವೊಬ್ಬರನ್ನ, ಸರಿನಾ? ಇದ್ರ ಬಗ್ಗೆ ನೀವೇನಂತ ಒಂದು ಕಮೆಂಟ್ ಹಾಕಿರಿ. ದಯವಿಟ್ಟು ಇದು ನಿಮಗೆ ಕಮೆಂಟ್ ಹಾಕಿರಿ. ಎಷ್ಟು ಇಸ್ಕೋಬೋದು, ಎಷ್ಟು ಕಂಟಿನ್ಯೂ ಫೈನಾನ್ಸ್ ಕೊಡ್ಬೋದು ಏನಂತ ಒಂದು ಕಮೆಂಟ್ ಹಾಕಿರಿ. ಓಕೆನಾ? EMI ಬಂದ್ಬಿಟ್ಟು ಕಟ್ಟೋದು ನಾನು 12ನೇ ತಾರೀಕು EMI ಕಟ್ಟೋದು. ಇವಾಗ ಆಲ್ರೆಡಿ 2 ಬ್ಯಾಲೆನ್ಸ್ ಐತೆ EMI. ಸ್ವಲ್ಪ ಟೆನ್ಷನಿಂದ EMI ಕಟ್ಟೋಕ್ಕಾಗಲಿಲ್ಲ. 2 ಬ್ಯಾಲೆನ್ಸ್ ಐತೆ. ಒಂದು ನಿನ್ನೆ ಒಂದು ಕಟ್ಟಿದೆ. ಟೋಟಲ್ 3 ಇದ್ದಿದ್ದು. ನಿನ್ನೆ ಒಂದು ಕಟ್ಟಿದೆ, ಇನ್ನು 2 ಬ್ಯಾಲೆನ್ಸ್ ಐತೆ. ಟೋಟಲ್ ಅದು 2 ಕಟ್ಟಿದ್ರೆ 9 ತಿಂಗಳು ನಾನು ಕಟ್ಟಿರೋ ಥರ ಆಗುತ್ತೆ. ಇವಾಗ ಸದ್ಯಕ್ಕೆ ನನ್ನ ಹತ್ರ ಕಾಸಿಲ್ಲ ಕಟ್ಟೋದಕ್ಕೆ. ಒಂದು ಕಟ್ಟಿದ್ದೀನಿ ಆಲ್ರೆಡಿ. ಇನ್ನು 17 EMI ಐತೆ ಬ್ಯಾಲೆನ್ಸು. ಇದು ಎಷ್ಟು ಕೊಡ್ಬೋದು ಏನಂತ ಒಂದು ಕಮೆಂಟ್ ಹಾಕಿರಿ. ನಾನು ಸ್ವಲ್ಪ ವಿಚಾರಿಸ್ತೀನಿ. ಓಕೆನಾ? ಓಕೆ, ವೆಯ್ಟ್ ಮಾಡಿ. ಡ್ಯೂಟಿ ಅಂತೂ ಯಾವುದೂ ಮಾಡ್ತಾಯಿಲ್ಲ ಗುರು. ಟೈಮ್ ನೋಡ್ಕೊಬೋದು, 11 ಗಂಟೆ ಆಗುತ್ತೆ. ಲಾಸ್ಟ್ ಡ್ಯೂಟಿ 200 ರೂಪಾಯಿ ಅದನ್ನೇ ಮಾಡಿದ್ದು. ಸ್ವಲ್ಪ ಟೆನ್ಷನಿಂದ ಡ್ಯೂಟಿ ಮಾಡೋಕ್ಕಾಗ್ತಾಯಿಲ್ಲ. ಗಾಡಿ ಸೈಡ್ಗೆ ಹಾಕ್ಕೊಂಡೆ ಇಲ್ಲೇ ಇದ್ದೀನಿ. ಈ ಥರ ಐತೆ ಸೀನ್ದು. ಈ ಪಾರ್ಟ್ಸ್ ಎಲ್ಲ ನನ್ನ ಹತ್ರ ಐತೆ. ಈ ಪಾರ್ಟ್ಸು ಐತೆ, ಇದೇ ಐತೆ. ಹಿಂದೆ ಬಂಪರು ಐತೆ, ಮತ್ತು ಸೈಡ್ ಡೋರು ಐತೆ. ಇದ್ರದ್ದು ಏನೇನು ಬಿಚ್ಚಿದ್ದೀನಿ ಎಲ್ಲ ಐಟಮ್ ನನ್ನ ಹತ್ರ ಐತೆ. ಬೇಕಾದರೂ ನಾನು ಕೊಡ್ತೀನಿ, ಸರಿನಾ? ಓಕೆ, ಇದ್ರ ಬಗ್ಗೆ ನೀವೇನಂತ ಒಂದು ಕಮೆಂಟ್ ಹಾಕಿರಿ. ಎಷ್ಟು ಕೊಡ್ಬೋದು ಏನಂತ ಒಂದು ಕಮೆಂಟ್ ಹಾಕಿರಿ. ವೆಯ್ಟ್ ಮಾಡ್ತಾಯಿದ್ದೀನಿ ಡ್ಯೂಟಿಗೆ. ನೋಡೋಣ. ಟೆನ್ಷನ್ ಇಲ್ಲದೇ ಇದ್ದರೆ ಕೆಲಸ ಮಾಡ್ತೀನಿ. ಟೆನ್ಷನ್ ಇತ್ತು ಅಂದರೆ ಕೆಲಸ ಮಾಡೋಕ್ಕೆ ಹೋಗೋಲ್ಲ. ಟೆನ್ಷನಲ್ಲಿ ಕೆಲಸ ಮಾಡೋಕ್ಕೋಗಿ ಯಾರಿಗಾದ್ರೂ ಯಾರಿಗಾದ್ರೂ ಎತ್ಕೊಂಡೋಗಿ ಗುದ್ದಿದ್ಬಿಟ್ಟು ಏನಾದರೂ ಸೀನ್ ಆಯಿತು ಅಂದರೆ ಚೆನ್ನಾಗಿರಲ್ಲ. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡೋಣ ಡ್ಯೂಟಿಗೆ ಯಾವುದಾದ್ರು ಬಿತ್ತು ಅಂದರೆ ಸಿಗ್ತೀನಿ. ಇದ್ರ ಐಟಮ್ ಅಂತೂ ಎಲ್ಲ ಐತೆ. ಮುಂದೆ ಎಕ್ಸ್ಟ್ರಾ ಒಂದು ವೀಲು ನನ್ನ ಹತ್ರ ಐತೆ. ವೀಲು ಬೇಕಾದ್ರೆ ಎಲ್ಲ ಕೊಟ್ಬಿಡ್ತೀನಿ ಬ್ರೋ. ಗಾಡಿಯಲ್ಲಿ ಏನೇನು ಕೊಟ್ಟಿದ್ದೆ ಎಲ್ಲ ನಾನು ಕೊಡ್ತೀನಿ. ಓಕೆ, ವೆಯ್ಟ್ ಮಾಡೋಣ ಡ್ಯೂಟಿಗೆ. ಫ್ರೆಂಡ್ ಸರ್ಕಲ್ ಕೇಳಿ ನೋಡ್ತೀನಿ ಎಷ್ಟು ಕೊಡ್ಬೋದು ಏನಂತ. ನಿಮ್ಗೆ ಗೊತ್ತಿದೆ, ದಯವಿಟ್ಟು ನೀವು ಕೇಳಿ ಕಮೆಂಟ್ ಹಾಕಿರಿ. ಕೊಡ್ತಾ ರೀಸನ್ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಹೇಳ್ತೀನಿ ಯಾಕೆ ಕೊಟ್ಟೆ, ಏನು ಸಿಗಲ್ಲ ಅಂತ. ಓಕೆ, ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿ ಡ್ಯೂಟಿ ಬಿತ್ತದ ನಿಮಗೆ ಸಿಗ್ತೀನಿ. ಇಲ್ಲಿಂದ ಮಲ್ಲೇಶ್ವರಂ ಕೊಡ್ತಾವನೆ ಸೆಕೆಂಡ್ ಆರ್ಡ್ರು. 25 ಕಿಲೋಮೀಟ್ರು, 504 ರೂಪಾಯಿ ಕೊಡ್ತಾವನೆ. 1.5 hour ಡ್ರಾಪ್ ತೋರಿಸ್ತೈತೆ. ಯಾವನು ಹೋಗ್ತಾವನೆ ಇಲ್ಲಿಂದ ಹೋಗಿ. ಈ ಟ್ರಾಫಿಕಲ್ಲಿ 1.5 hour 2 hours ಅಲ್ಲೇ ಆಗುತ್ತೆ. ಅಲ್ಲಿಂದ ತಿರ್ಗ ರಿಟರ್ನ್ ಆರ್ಡ್ರ್ ಕೊಡೋಲ್ಲ. ಆಲ್ರೆಡಿ ಅಲ್ಲಿ ಹೋಗಿ ಅಲ್ದಿದ್ದೀನಿ. ಅದಕ್ಕೆ ಇಲ್ಲಿ ಲೋಕಲಲ್ಲೇ ಮಾಡೋಣ ಅಂತಿದ್ದೀನಿ. ಸೆಕೆಂಡ್ ಆರ್ಡ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಹತ್ರಲ್ಲೂ ಇಲ್ಲ, ರ್ಯಾಪಿಡೋ ಊಬರಲ್ಲೂ ಇಲ್ಲ. ಈ ಥರ ಐತೆ ಪರಿಸ್ಥಿತಿ. ವೆಯ್ಟ್ ಮಾಡ್ತಾಯಿದ್ದೀನಿ. ವೆಯ್ಟ್ ಮಾಡೋಣ. ಡ್ಯೂಟಿ ಬಿದ್ದ ಮೇಲೆ ಸಿಗ್ತೀನಿ. ಇಲ್ಲಿ ನೋಡ್ಕೋಬೋದು, ಇನ್ನೊಂದು ಬೀಳ್ತೈತೆ. ಇಲ್ಲಿ ನೋಡಿ, ಇದರಲ್ಲಿ JP ನಗರ ಕೊಡ್ತಾವನೆ ರ್ಯಾಪಿಡೋದಲ್ಲಿ. ಎಲ್ಲ ಲಾಂಗ್ ಕೊಡ್ತಾವನೆ. ಲೋಕಲ್ಲು ಅಂದರೆ ಪಿಕಪ್ ಜಾಸ್ತಿ ಕೊಡ್ತಾನೆ. 2.1 5.4 ಪಿಕಪ್ಪು. ಪಿಕಪ್ 2.1, ಡ್ರಾಪು 5.4 ಕೊಡ್ತಾ ಇರೋದು 114 ರೂಪಾಯಿ. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ ಆರ್ಡ್ರಿಗೆ. ನೋಡೋಣ ಯಾವುದಾದ್ರೂ ಬಿದ್ದ ಮೇಲೆ ಸಿಗ್ತೀನಿ ಗುರು. ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ ಕೊಟ್ಟ, ಅದಕ್ಕೇ ಅರ್ನಿಂಗ್ಸ್ ವೀಡಿಯೋ ಮಾಡೋಕ್ಕಾಗಿಲ್ಲ. ಇವಾಗ ಅರ್ನಿಂಗ್ಸ್ ಬಂದ್ಬಿಟ್ಟು ಆಲ್ಮೋಸ್ಟು 600 ಮಾಡಿದ್ದೀನಿ. ಸೀಗಲ್ಲಿ ಕೊಟ್ಟ. ಅಲ್ಲಿಂದ ಸೀಗಲ್ಲಿಯಲ್ಲಿ ಹೋಗಿ ಡ್ರಾಪ್ ಮಾಡಿ ಅಲ್ಲಿಂದ ಒಂದು ಆರ್ಡ್ರ್ ಪಿಕಪ್ ಮಾಡಿದೆ. ಅಲ್ಲಿ ಇದ್ರ ಹತ್ರ ಬಂದ್ಬಿಟ್ಟು ಒಂದು ಆರ್ಡ್ರ್ ಕೊಟ್ಟ. ಅದು 168 ರೂಪಾಯಿ ಆಗಿದ್ದು. ಕೊಟ್ಟಿದ್ದು ಕಮ್ಮಿ ಕೊಟ್ಟ. ಇಲ್ಲೆಲ್ಲೂ ಇದು ಕೊಡ್ತಾವನೆ ಎಲೆಕ್ಟ್ರಾನ್ ಸಿಟಿ. ಇದು ಬಂದ್ಬಿಟ್ಟು ನೋಡಿ 168 ರೂಪಾಯಿ ಆಗಿದ್ದು. 130 ರೂಪಾಯಿ ನಂಗೆ ಮಾಡಿದ್ದು.
ಬಟ್ ಏನು ಮಾಡೋಕ್ಕಾಗಲ್ಲ, ಅವ್ರು ಮಾಡಿಬಿಟ್ಟು ಎಸ್ಕೇಪ್ ಆಗಿಬಿಟ್ರೆ ಎಲ್ಲೋದ್ರಂತ ಗೊತ್ತಿಲ್ಲ. 30 ರೂಪಾಯಿ ಕಮ್ಮಿ ಕೊಟ್ಟರು, 30 ರೂಪಾಯಿ ಅವರು ಟಿಪ್ಸ್ ಆಗಿದ್ರು, ಆ 30 ರೂಪಾಯಿ ಕೊಟ್ಟಿಲ್ಲ. ಹೋಗ್ಲಿ ಅಂತ ಸುಮ್ಮನೆ ಆಗ್ಬಿಟ್ಟೆ ನಾನು. ಇವಾಗ ಡ್ಯೂಟಿ ಆನ್ ಮಾಡಿಕ್ಕಿದ್ದೀನಿ, ಡ್ಯೂಟಿ ಆನಲ್ಲೇ ಐತೆ. ಟೈಮ್ ಬಂದ್ಬಿಟ್ಟು 10:30 ಆಯಿತು. ಅರ್ನಿಂಗ್ಸ್ ಬಂದ್ಬಿಟ್ಟು ಇದರಲ್ಲಿ 600 ರೂಪಾಯಿ, ರ್ಯಾಪಿಡೋದಲ್ಲಿ ಒಂದು 200 ರೂಪಾಯಿ. ಎಷ್ಟಾಯಿತು ಏನಂತ ನೀವೇ ಕೌಂಟ್ ಮಾಡಿ. ನಮ್ಮ ಹತ್ರ ಆನ್ ಮಾಡಿಲ್ಲ, ಆಪಲ್ ಐತೆ. ಚಾರ್ಜಿಂಗ್ ಸ್ವಲ್ಪ ಕಮ್ಮಿ ಇತ್ತು, ಅದಕ್ಕೆ ಚಾರ್ಜಿಂಗ್ ಹಾಕ್ಕೊಂಡು ಆನ್ ಮಾಡೋಣ ಅಂತಿದ್ದೀನಿ. ಇವಾಗ ಒಂದು 290 ಒಂದು ಬಂದೆ, 300 ತೋರಿಸಿದ್ದು, ಬಟ್ 290 ಕೊಟ್ಟ. ಇವಾಗ ಇಲ್ಲಿಂದ ಡ್ಯೂಟಿ ನೋಡ್ತಾ ಇದ್ದೀನಿ. ನೋಡೋಣ, 10:30 ಆಯಿತು, ಇನ್ನು 11 ಗಂಟೆಗೆ 1 ಅವರ್ ಐತೆ. 11 ಗಂಟೆ ಆಯಿತು ಅಂದರೆ ಡ್ಯೂಟಿ ಕೊಡೋಲ್ಲ. ವೆಯ್ಟ್ ಮಾಡ್ತಾಯಿದ್ದೀನಿ, ನೋಡೋಣ ಯಾವುದಾದ್ರೂ ಕೊಡ್ತಾನೇನೋ ಅಂತ. ಒಳ್ಳೆ ಆರ್ಡ್ರು. ಇದು ನೋಡ್ಬೋದು, 14 ಕಿಲೋಮೀಟ್ರಿಗೆ 254 ರೂಪಾಯಿ ಕೊಡ್ತಾವನೆ. ಇವಾಗ ಪೀಕ್ ಟೈಮ್ ಮುಗೀತಲ್ಲ, ಪೀಕ್ ಟೈಮ್ ಹತ್ರ ಬಂತು. ಇವಾಗ ಕಮ್ಮಿ ಕೊಡ್ತಾವನೆ ಅರ್ನಿಂಗ್ಸು, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡೋಣ ಬೇರೆ ಆರ್ಡ್ರು ಇಲ್ಲೇ ಕೊಡ್ತಾನೆ ಏನಂತ. ಗ್ಯಾಸ್ ಬೇರೆ ಹಾಕ್ಕೋಬೇಕು, ಗ್ಯಾಸ್ ಬೇರೆ ಕಮ್ಮಿ ಐತೆ, ಗ್ಯಾಸ್ ಬೇರೆ ಹಾಕ್ಕೋಬೇಕು. ವೆಯ್ಟ್ ಮಾಡೋಣ, ವೆಯ್ಟ್ ಮಾಡಿ ಯಾವುದಾದ್ರೂ ಆರ್ಡ್ರ್ ಬಿತ್ತು ಅಂದರೆ ಸಿಗ್ತೇನೆ. ಇವಾಗ ಗ್ಯಾಸ್ ಪ್ರೈಸ್ ಎಷ್ಟೈತೆ ಏನಂತ ಒಂದು ಕಮೆಂಟ್ ಹಾಕಿದೆ ಇವಾಗಿರೋ ಇದರಲ್ಲಿ. ಯಾಕಂದರೆ ಇವಾಗ ಗ್ಯಾಸ್ ಸಿಗ್ತಾ ಇಲ್ವಲ್ಲ, ಏನಾದರೂ CNG ಜಾಸ್ತಿ ಮಾಡೋರ ಹೆಂಗೆ ಏನಂತ ಕಮೆಂಟ್ ಮಾಡಿದರೆ. ನನ್ನ ಪ್ರಕಾರ CNG ಪ್ರೈಸು ಜಾಸ್ತಿ ಆಗಿರಬಹುದು ಅಂದ್ಕೊಂಡಿದ್ದೀನಿ. ಒಂದು 2 ರೂಪಾಯಿ 3 ರೂಪಾಯಿ ಜಾಸ್ತಿ ಆಗಿರ್ಬೋದು. ಎಷ್ಟು ಜಾಸ್ತಿ ಆಗುತ್ತೆ ಏನಂತ ಒಂದು ಕಮೆಂಟ್ ಮಾಡಿದೆ. ಓಕೆನಾ, ನೆಕ್ಸ್ಟ್ ಡ್ಯೂಟಿ ಬಿದ್ಮೇಲೆ ನಾನು ಸಿಗ್ತೀನಿ. ಗ್ಯಾಸ್ ಹಾಕ್ಸೋಕ್ಕೆ ಬಂದೆ. ರ್ಯಾಪಿಡೋದಲ್ಲಿ 428 ರೂಪಾಯಿ, ಊಬರಲ್ಲಿ ಬಂದ್ಬಿಟ್ಟು 600 ರೂಪಾಯಿ ನಾವು ಮಾಡಿದ್ದೀನಿ. ಗ್ಯಾಸ್ ಹಾಕ್ಸೋಕ್ಕೆ ಬಂದಿದ್ದೀನಿ ಇವಾಗ ಇಲ್ಲಿ. KG ಬಂದ್ಬಿಟ್ಟು 90 ರೂಪಾಯಿನೂ ಆಗೈತೆ ಗುರು, ಕಾಣಿಸ್ತಾ ಇತ್ತಲ್ಲ, ತೋರಿಸ್ತೀನಿ ರೀ. KG 90 ರೂಪಾಯಿ ಆಗೈತೆ. ಫಸ್ಟ್ ಎಷ್ಟಿತ್ತೋ ಗೊತ್ತಿಲ್ಲ, ಇವಾಗ 90 ರೂಪಾಯಿ ಐತೆ KG. ಅಲ್ಲಿ ತೋರಿಸ್ತೀನಿ ಹತ್ರ ಹೋಗಿ. ಇವಾಗ ಟೈಮ್ ಬಂದ್ಬಿಟ್ಟು 1:51 ಆಗೈತೆ. ಊಬರಲ್ಲಿ ಅರ್ನಿಂಗ್ಸು 733 ರೂಪಾಯಿ. ರ್ಯಾಪಿಡೋದಲ್ಲಿ ಅರ್ನಿಂಗ್ಸ್ ಬಂದ್ಬಿಟ್ಟು 626 ರೂಪಾಯಿ ಅರ್ನಿಂಗ್ಸು. ಬಿಸಿಲು ಮಾತ್ರ ಬಕ್ಸಿ ಹೊಡಿತೈತೆ ಗುರು, ಸಿಕ್ಕಾಪಟ್ಟೆ ಬಿಸಿಲೈತೆ. ಯಪ್ಪ ನೋಡಿ ಬಿಸಿಲು ಹೆಂಗೈತೆ ಅಂತ, ಏನು ಕಾಣಿಸ್ತಾ ಇಲ್ಲ. ಕನ್ನಡಿ ಎತ್ಕೊಬಂದಿದ್ರೆ ಸರೋಗ್ತಾಯಿತ್ತು. ಬೆಳ್ಳಂದೂರು ಕೊಡ್ತಾವನೆ ಇಲ್ಲಿಂದ, ಇಲ್ಲಿ ಅಪಾರ್ಟ್ಮೆಂಟಿಂದ ಬೆಳ್ಳಂದೂರು ಕೊಡ್ತಾವನೆ. ನಾನು ಬೆಳ್ಳಂದೂರಿಗೂ ಇಂಟ್ರೆಸ್ಟ್ ಇಲ್ಲ ನನಗೆ. ಸಿಕ್ಕಾಪಟ್ಟೆ ಬಿಸಿಲು, ಫೋನ್ ಮಾತ್ರ ಸಿಕ್ಕಾಪಟ್ಟೆ ಬಿಸಿ ಆಗ್ತೈತೆ. ಫೋನು ಆಟೋಮೆಟಿಕ್ ಸ್ವಿಚ್ ಆಫ್ ಆಗ್ತೈತೆ ಫೋನೇನೆ. ಈ ಫೋನು ಸಿಕ್ಕಾಪಟ್ಟೆ ಬಿಸಿ ಆಗ್ತೈತೆ. ಇಲ್ಲೆಲ್ಲ ಫುಲ್ ಸಿಕ್ಕಾಪಟ್ಟೆ ಬಿಸಿಲು. ಬಿಸಿಲು ಹಿಂಗೆ ಹೊಡಿತದಲ್ಲ, ಹಂಗೆ ಈ ಫೋನೆಲ್ಲ ಫುಲ್ ಬಿಸಿ ಆಗುತ್ತೆ. ಆಟೋಮೆಟಿಕ್ಕು ಫುಲ್ಲು ಯುವರ್ ಫೋನ್ ಹೀಟ್ ಅಂತೇನೋ ಬರುತ್ತೆ. ಫೋನು ಆಟೋಮೆಟಿಕ್ ಸ್ವಿಚ್ ಆಫ್ ಆಗುತ್ತೆ. ಸ್ವಲ್ಪ ಹೊತ್ತು ಬಿಟ್ಟು ಆಟೋಮೆಟಿಕ್ ಅದೇ ಆನ್ ಆಗುತ್ತೆ. ಈ ಥರ ಐತೆ ಬಿಸಿಲು ಮಾತ್ರ, ಸಿಕ್ಕಾಪಟ್ಟೆ ಬಿಸಿಲು ಐತೆ. ಯಪ್ಪ ಏನಕ್ಕೆ ಹೇಳ್ತಾರೆ ಬಿಸಿಲು ಬಗ್ಗೆ. ಈ ಥರ ಐತೆ ಅರ್ನಿಂಗ್ಸು. ಯಾವುದೋ ಪ್ರೀಮಿಯಮ್ ಕೊಡ್ತಾವೆ ನಮ್ಮ ಮನೆ ಕೊಳಲ್ಗೆ, ಪ್ರೀಮಿಯಮ್ಮು. ಈ ಥರ ಐತೆ ಬಿಸಿಲು. ಡ್ಯೂಟಿ ಅಂತೂ ಇವಾಗ ಬೀಳ್ತೈತೆ, ಬಟ್ ಎಲ್ಲ ದೇವ್ರ ಬಿಸಿಲಲ್ಲಿ ಮತ್ತೆ ಬೆಳ್ಳಂದೂರು ಕೊಡ್ತಾವನೆ, ಅದಕ್ಕೇ ವೆಯ್ಟ್ ಮಾಡ್ತಾಯಿದ್ದೀನಿ. ಓಕೆ, ವೆಯ್ಟ್ ಮಾಡಿ ಯಾವುದಾದ್ರೂ ಒಳ್ಳೆ ಒಂದು ಬಾಡಿಗೆ ಎತ್ಕೊಂಡು ಹೋಗೋಣ. ಅರ್ನಿಂಗ್ಸು ನನ್ನ ಪ್ರಕಾರ ಪರವಾಗಿಲ್ಲ, ಜಾಸ್ತಿ ದಿನ ಆಗಿತ್ತು ಈ ಥರ ಅರ್ನಿಂಗ್ಸ್ ಹೋಗಿ ಮಾಡ್ತಾ ಇರೋದು. ನೆನ್ನೆ ಅರ್ನಿಂಗ್ಸ್ ಇರಲಿಲ್ಲ. ಓಕೆ, ವೆಯ್ಟ್ ಮಾಡೋಣ ಡ್ಯೂಟಿಗೆ. ಡ್ಯೂಟಿ ಹೆಂಗೈತೆ ಏನಂತ ಒಂದು ಕಮೆಂಟ್ ಹಾಕಿದೆ. ಸಿಕ್ಕಾಪಟ್ಟೆ ಕಮ್ಮಿ ಡ್ಯೂಟಿಗೂ, ಬಟ್ ಪರವಾಗಿಲ್ಲ. ಬ್ಯಾಕ್ ಟು ಬ್ಯಾಕು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರೂ ಕೊಡ್ತಾವನೆ. ಓಕೆನಾ, ಓಕೆ, ವೆಯ್ಟ್ ಮಾಡೋಣ. ನೆಕ್ಸ್ಟ್ ಡ್ಯೂಟಿ ಬಿದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ನಿಮ್ಗೆ ಡ್ಯೂಟಿಗಳು ಹೆಂಗೈತೆ ಏನಂತ ಒಂದು ಕಮೆಂಟ್ ಹಾಕಿರಿ. ನೀವೇನು ನಮ್ಮ ಚಾನಲ್ಗೆ ಹೊಸದಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವೆಯ್ಟ್ ಮಾಡೋಣ, ಡ್ಯೂಟಿ ಬಿದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಪಾರ್ಸಲ್ ಡ್ಯೂಟಿ ಒಂದು ಬಿತ್ತು ಸಜ್ಜಾಪುರಾಗೆ. ಐಟಮ್ ನೋಡಿದ್ರೆ ಇದೇನೆ, ಗ್ಲಾಸ್ದೇನೋ ಇಲ್ಲೇ ಐಟಮ್. ಇವಾಗ ಡ್ರಾಪು ಗ್ಲಾಸ್ದೇನೋ ಫ್ರೇಮ್ ಅನ್ಸುತ್ತೆ ಮೇ ಬಿ. ಇದು 400 ರೂಪಾಯಿ ಕೊಟ್ಟ. 18 ಕಿಲೋಮೀಟ್ರಿಗೆ 400 ರೂಪಾಯಿ ಕೊಟ್ಟ. ಅದಕ್ಕೆ ಪಿಕ್ ಮಾಡ್ಕೊಬಂದು ಇವಾಗ ಡ್ರಾಪ್ ಮಾಡ್ತಾಯಿದ್ದೀನಿ. ಇಲ್ಲೇ ಅಂಗಡಿ ಅದೇನೆ. ಇವಾಗ ತಮಿಳ್ನಾಡು ಬಾರ್ಡ್ರ್ ಹತ್ರ ಇದ್ದೀನಿ. ಇಲ್ಲಿ ಊಬರಲ್ಲಿ ಬಂದ್ಬಿಟ್ಟು 855 ರೂಪಾಯಿ ಆಗೈತೆ. ರ್ಯಾಪಿಡೋದಲ್ಲಿ ಬಂದ್ಬಿಟ್ಟು ಎಷ್ಟಾಗೈತೆ ಅಂತ ಇದು ಎಂಡ್ ಮಾಡಿದ್ರೆ ಗೊತ್ತಾಗುತ್ತೆ. ಇದಕ್ಕಿಂತ ಮುಂಚೆ ಎಷ್ಟು ಮಾಡಿದ್ದೀನಿ ಅಂತ ತೋರಿಸ್ತೀನಿ. 872. ಇದು ಡ್ರಾಪ್ ಮಾಡಿದ್ರೆ ಒಂದು 400 ರೂಪಾಯಿ. ಇದು ಇನ್ನೂ ಪೇಮೆಂಟ್ ಆಗಿಲ್ಲ, ಐಟಮ್ ಎತ್ಕೊತವ್ರೆ. ಪೇಮೆಂಟ್ ಮಾಡಿಸ್ಕೊಂಡು ನೆಕ್ಸ್ಟ್ ಡ್ಯೂಟಿ ಬಿತ್ತು ಅಂದರೆ ಸಿಗ್ತೀನಿ. ವೆಯ್ಟ್ ಮಾಡೋಣ ನೆಕ್ಸ್ಟ್ ಡ್ಯೂಟಿಗೆ. ಯಾವುದಾದ್ರು ನೆಕ್ಸ್ಟ್ ಡ್ಯೂಟಿ ಬೀಳತ್ತಾ ಇಲ್ಲ ಅಂತ ಗೊತ್ತಿಲ್ಲ. ಇಲ್ಲಿ ಸಜ್ಜಾಪುರ ಹೊರಗಡೆ ಹೋಗೋಣ, ನೋಡೋಣ. ಯಾವುದಾದ್ರೂ ಬಿದ್ದರೆ ಸಿಗ್ತೀನಿ, ಇಲ್ಲಾಂದರೆ ಲಾಸ್ಟಲ್ಲಿ ಎಂಡ್ ಮಾಡಬೇಕಾದ್ರೆ ನಿಮಗೆ ಎಷ್ಟೈತೆ ಅಂತ ತೋರಿಸ್ತೀನಿ. ಗೈಸ್, ಮನೆ ಹತ್ರನೇ ಬಂದ್ಬಿಟ್ಟೆ. ಅಲ್ಲಿಂದ ಸಜ್ಜಾಪುರದಿಂದ ಅಲ್ಲೊಂದು ಆ ಕಡೆ ಅತಿ ಬೆಲೆ ಸೈಡ್ ಒಂದು ಆರ್ಡ್ರ್ ಕೊಟ್ಟ, ಅದು ಡ್ರಾಪ್ ಮಾಡ್ಬಿಟ್ಟು ಅಲ್ಲಿಂದ ಖಾಲಿ ಮನೆಗೆ ಬಂದ್ಬಿಟ್ಟೆ. ಆಲ್ಮೋಸ್ಟ್ ಏನೊಂದು
25-30 ಕಿಲೋಮೀಟ್ರ್ ಕಾಲಿನೇ ಬಂದಿದ್ದೀನಿ. ಅರ್ನಿಂಗ್ಸ್ ತೋರಿಸ್ತೀನಿ ಎಷ್ಟಾಗೈತೆ ಅಂತ. ಫಸ್ಟ್ ಆಫ್ ಆಲ್ ಟೈಮ್ ನೋಡ್ಬೋದು, 9:15 ಆಗೈತೆ. ಅಪ್ಡೇಟ್ ಕೇಳ್ತೈತೆ ನಮ್ಮ ಹತ್ರ, ಆಮೇಲೆ ಮಾಡ್ಕೋಣ. ನಮ್ಮ ಹತ್ರಲ್ಲಿ 0. ಊಬರು ರ್ಯಾಪಿಡೋನೇ ಎರಡೇ ಮಾಡಿದ್ದು. ಇಲ್ಲಿ ನೋಡ್ಕೋಬೋದು ಊಬರ್ ರನ್ನಿಂಗ್ಸ್ ಇದು 855. ಮತ್ತು ರ್ಯಾಪಿಡೋದಲ್ಲಿ ಎಷ್ಟು ಮಾಡಿದ್ದೀನಿ, 1000 ಚಿಲ್ಲರೆ ಮಾಡಿರಬೇಕು. 1400 ಮಾಡಿದ್ದೀನಿ. 1400. ಇದು ಸ್ವಿಚ್ ಆಫ್ ಆಗೈತೆ ಗುರು, ಚಾರ್ಜಿಂಗ್ ಇಲ್ಲ ಇದರಲ್ಲಿ. ಚಾರ್ಜಿಂಗ್ ಹಾಕಿದ್ದೀನಿ, ಸ್ವಿಚ್ ಆಫ್ ಆಗೈತೆ. ಅರ್ನಿಂಗ್ಸ್ ಅಂತೂ ಇಷ್ಟ ಆಗಿತ್ತು. ಏನಂತೀರ ಕಮೆಂಟ್ ಹಾಕಿರಿ, ಕಮ್ಮಿನ ಜಾಸ್ತಿನೇನಂತ. ಮಧ್ಯಾಹ್ನ ಆದರೆ ಸಿಕ್ಕಾಪಟ್ಟೆ ಬಿಸಿಲು ಬಗ್ಸಿ ಹೊಡಿತೈತೆ ಬಿಸಿಲು ಮಾತ್ರ. ಬಿಸಿಲು ಟೈಮಲ್ಲಿ ಮಾಡೋಕ್ಕಾಗಲ್ಲ, ಎಲ್ಲಾದರೂ ನೆರಳಲ್ಲಿ ಹಾಕೋಬಿಟ್ಟು ಪೀಕ್ ಟೈಮಲ್ಲಿ ಮಾಡಿಕೊಂಡ್ರೆ ಬೆಸ್ಟು. ಬಟ್ ಪೀಕ್ ಟೈಮಲ್ಲಿ ಅರ್ನಿಂಗ್ಸ್ ಮಾಡೋಕ್ಕಾಗ್ತಾಯಿಲ್ಲ. ಬೆಳಗ್ಗೆ ಟೈಮ್ ಆಗಿಬಿಡುತ್ತೆ, ತಿರ್ಗಾ ಸಾಯಂಕಾಲ ಟೈಮ್ ಅರ್ನಿಂಗ್ಸ್ ಆಗೋಲ್ಲ, ಅದೊಂದು ಹಿಂಸೆ. ನಿಮಗೂ ಹಿಂಗೇನ ಏನಂತ ಒಂದು ಕಮೆಂಟ್ ಹಾಕಿರಿ. ಇನ್ನು ಈಸಿಯಾಗಿ ಅರ್ನಿಂಗ್ಸ್ ಮಾಡೋದು ಹೇಗೆ ಏನಂತ ಒಂದು ಕಮೆಂಟ್ ಹಾಕಿರಿ. ನೀವೇ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೆಂಗಿತ್ತೇನಂತ ಒಂದು ಕಮೆಂಟ್ ಹಾಕಿರಿ. ಹಂಗೆ ಇಷ್ಟು ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತೀನಿ. ನೀವೇ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ನಿಮಗೆ ನಾಳೆ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ.